ಡೇ 5 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ನಾನು ಅಂದ್ಕೊಂಡಿದ್ದು ಇಷ್ಟೊಂದೆಲ್ಲ ಹುಷಾರಿಲ್ಲ, ಹಾಗೆ ಮಾತ್ರೆ ಬೇರೆ ತೊಗೋತಾ ಇದ್ದೀನಿ. ಸೊ ವೆಯ್ಟ್ ಮುಂದೆ ಹೋಗಿರುತ್ತೆ, ಹಿಂದೆ ಹೋಗಿರುತ್ತೆ ರಿವರ್ಸ್ ಅಂತ, ಬಟ್ ಅಲ್ಲೇ ಇದೆ, ಥ್ಯಾಂಕ್ಸ್ ಗಾಡ್. ಅದ್ರ ಜೊತೆಗೆ ಬೆಳಗ್ಗೆ ಇದೆ, ಇನ್ನೂ ಕೂಡ ಇವತ್ತು ಥರ್ಡ್ ಡೇ ಅಗೇನ್. ಇಟ್ಸ್ ಲೈಕ್ ಕೋಲ್ಡ್. ಮಾರ್ನಿಂಗ್ 2 to 3 o'clock 3.5 ತನಕ ಚೆನ್ನಾಗಿದ್ದೀನಿ. ಅದಾದಮೇಲೆ ಸಿವಿಯರ್ ಆಗ್ತಾಯಿದೆ ನನಗೆ. ನೋಡಿ, ಮಾರ್ನಿಂಗ್ ಎದ್ದು ಸ್ನಾನ ಬೆಳಗ್ಗೆದೇ, ಯಾಕೆಂದರೆ ಗೀಝರ್ ವಾಟ್ರ್ ಬರ್ತಾಯಿದೆ. ಗೀಝರ್ ಅನ್ನೋದಕ್ಕಿಂತ ಇದು ಸೋಲಾರ್ ವಾಟ್ರ್ ಬರ್ತಾಯಿತ್ತು ಅಂದ್ಬಿಟ್ಟು ಬಿಸಿಯಾಗಿ ಸುಡು ಥರ ಸ್ನಾನ ಮಾಡಿಕೊಂಡೆ. ಅದಾದಮೇಲೆ ವಾಕಿಂಗ್ ಹೋದೆ. ಬೆಳಗ್ಗೆ ಹೊತ್ತೆಲ್ಲ ಕವರ್ ಮಾಡ್ತಾಯಿದ್ದೀನಿ, ಈವ್ನಿಂಗ್ ಆಗ್ತಾಯಿಲ್ಲ ನನಗೆ. ಸೊ ಮನೆಗೆ ಬಂದು ಮೊಳಕೆಕಾಳು ನೆನೆ ಹಾಕಿದ್ದೆ, ಅದರದ್ದು ದೋಸೆ ಮಾಡಿಕೊಂಡೆ. ರೆಸಿಪಿ ಏನೂ ಕೊಡೋಕ್ಕಾಗ್ತಿಲ್ಲ, ಸಾರಿ. ನಿಮಗೆ ಗೊತ್ತಿದ್ದಿಲ್ಲ, ಈ ಟೈಮಲ್ಲಿ ಶೂಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಕರೆಕ್ಟಾಗೆಲ್ಲ ಕಂಪ್ಲೀಟಾಗಿ. ಬಟ್ ಓಕೆ, ನೋ ಪ್ರಾಬ್ಲಮ್. ಅದಾದಮೇಲೆ ಮಾಡ್ಕೊಂಡಿದ್ದೆ ನಾನು ಎಲ್ಲ ಮಸಾಲೆ ಹಾಕ್ಬಿಟ್ಟು, ಜೀರಾ, ಅಜ್ವೈನು, ಆಮೇಲೆ ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಹಳದಿ ಎಲ್ಲ, ಆಮೇಲೆ ನಾನು ಮಾಡಿಟ್ಟಿರೋ ಪೌಡ್ರ್ ಇದೆ, ಅದು ಹಾಕಿ ಕುದಿಸಿ ಅದರ ನೀರು ಕುಡಿತಾಯಿದ್ದೀನಿ. ಸೊ ಎಲ್ಲ ನೆಗಡಿ ಕೆಮ್ಮು ಎಲ್ಲ ಹೋಗಲಿ ಅಂತ. ಇದು ವೈರಲ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಟೇಸ್ಟು ಗೊತ್ತಾಗ್ತಿಲ್ಲ, ರುಚಿನೂ ಗೊತ್ತಾಗ್ತಿಲ್ಲ. ನೆನೆ ಬೆಳಗ್ಗೆವರೆಗೆ ಇತ್ತು ಓಕೆ ಟೇಸ್ಟು, ಮಧ್ಯಾಹ್ನ ಆದಮೇಲೆ ಟೇಸ್ಟು ಗಮನ ಎಲ್ಲ ಹೋಗಿದೆ. ಐ ಆಮ್ ಫೈಂಡಿಂಗ್ ವೆರಿ ವಿಯರ್ಡ್. ಅದಾದಮೇಲೆ ಈ ಸಾರು ಊಟ ಮಾಡೋವರೆಗೆ ನಾನು ಚೆನ್ನಾಗಿತ್ತು ಟೇಸ್ಟ್, ಆಮೇಲೆ ಏನೂ ಟೇಸ್ಟ್ ಬಂದಿಲ್ಲ. ಅನ್ನ ಸಾರು ಮಾಡಿದೆ, ಏನೂ ಮಾಡೋಕ್ಕಾಗಲ್ಲ, ಯಾರೂ ಇಲ್ಲ ಮನೇಲಿಂದಾಗ ಅಡುಗೆ ಏನು ಮಾಡೋದು. ಹೋಟೆಲ್ದಂತೂ ತಿನ್ನೋಕ್ಕಾಗಲ್ಲ ಈ ಟೈಮಲ್ಲಿ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸಖತ್ ಕಷ್ಟ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅನ್ನ ಮಾಡಿ ಮತ್ತು ಪಾಲಕ್ ಸಾಂಬಾರು ಮಾಡಿದೆ, ಮತ್ತು ಇನ್ನು ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ ಅಂದಾಗ ಏನು ಮಾಡೋದು. ಮಾಡಿದೆ, ಅನ್ನ ಸಾರೇ ಸೇರಿತು, ಸ್ವಲ್ಪ ತಿಂದೆ. ಅದನ್ನೇ ಸಲಾಡ್ ಹಾಕ್ಕೊಂಡು ತಿಂದೆ. ಸೌತೆಕಾಯಿ ತಿಂದಿಲ್ಲ ಅಂದರೂ ಆಗ್ತಿತ್ತು, ಸೌತೆಕಾಯಿ ಬೇರೆ ತಿಂದ್ಬಿಟ್ಟೆ. ಬರೀ ಕ್ಯಾರೆಟ್ ತಿಂದರೂ ಆಗ್ತಾಯಿತ್ತು, ಬಟ್ ಏನು ಮಾಡೋದು. ಬಟ್ ಅನ್ನ ಬಿಸಿ ಅನ್ನ ಸಾರು ಒಂದೊಂದು ಸಲ ಎಷ್ಟು ತೃಪ್ತಿ ಕೊಡುತ್ತೆ ಅಂದರೆ ಹೆವನ್ ಅನ್ನಿಸ್ತಾ ಇದೆ. ಏನು ಮಾಡಿದ್ರು ಬಾಯಲ್ಲಿ ಸಪ್ಪೆ, ರುಚಿ ಇಲ್ಲ, ಗಮನ ಇಲ್ಲ ಅಂದಾಗ ಏನು ಡೆಡ್ಲಿ ಅನ್ನಿಸ್ತದೆ, ಏನೂ ಗೊತ್ತಾಗ್ತಿಲ್ಲ. ಹೊಟ್ಟೆ ಹಸಿಯೋದು ಆಗ್ತಿಲ್ಲ. ಅಯ್ಯೋ ಕೇಳಬೇಡಿ, ಒಂಥರ ಹಿಂಸೆ ಆಗ್ತದೆ. ಈ ವೈರಲ್ ಯಾಕಾದ್ರೂ ಬಂತು, ಇದು ತುಂಬ ವರ್ಷ ನಂಗೆ ಬಂದಿರಲಿಲ್ಲ ಈ ಥರ, ಇಷ್ಟೊಂದು ಸಿವಿಯರಾಗಿ ಆಗಿರಲಿಲ್ಲ. ಈ ಸಲನೇ ಇಷ್ಟೊಂದು ಸಿವಿಯರ್. ಇವನ್ ನಾನು ಡೆಲಿವರಿ ಟೈಮಲ್ಲಿ ಇಷ್ಟು ಸಿವಿಯರಿಟಿ ನಾನು ಅನುಭವಿಸಿಲ್ಲ ಅಂದ್ಕೊಳ್ಳಿ, ಅಷ್ಟು ಸಿವಿಯರಾಗಿದೆ. ಬಟ್ ಏನು ಮಾಡೋದು, ನಂಗೆ ಒಂದೇ ಒಂದು ಬೇಜಾರು, ನಂಗೆ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ, ಅದೇ ಒಂದು ಬೇಜಾರು ಅಷ್ಟೇ. ಅದಾದಮೇಲೆ ಮಿಂತ್ರದಲ್ಲಿ ಸೇಲ್ ನಡೀತಿತ್ತು ಅಂತ ಆರ್ಡ್ರ್ ಮಾಡಿದೆ, ಬಟ್ ನಂಗೆ ಇಷ್ಟ ಆಗಿಲ್ಲ ಈ ಡ್ರೆಸ್, ಒಂಚೂರು ಚೆನ್ನಾಗಿಲ್ಲ, ಸೂಟ್ ಆಗಿಲ್ಲ ನನಗೆ. ಸೊ ರಿಟರ್ನ್. ಮುಖ ಎಲ್ಲ ಇಳಿದೋಗಿದೆ ನಂದು ಅಲ್ವಾ. ಸೊ ಈ ಡ್ರೆಸ್ಸು ಚೆನ್ನಾಗಿದೆ, ಬಟ್ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ, ಗೊತ್ತಿಲ್ಲ ನನಗೆ ಅಂತ. ಓಕೆ, ನಾನು ಈ ಕಂಡೀಷನ್ ಇರೋದಂಗೆ ಅನಿಸಿದೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಇದೂ ಕೂಡ ಆರ್ಡ್ರ್ ಮಾಡಿದೆ. ನಾನು ಏನು ಮಾಡ್ತೀನಿ, ನಾನು 3-4 ಆರ್ಡ್ರ್ ಮಾಡ್ತೀನಿ ಸೇಲ್ ಇದ್ದಾಗ. ಯಾವ್ದು ಚೆನ್ನಾಗಿದೆ ಅದು ಒಂದು ಇಟ್ಕೋತೀನಿ, ಅದು ಆಮೇಲೆ ಬಾಕಿ ರಿಟರ್ನ್ ಮಾಡಿಬಿಡ್ತೀನಿ. ಇದು ಒಳ್ಳೆ ಶರ್ಟ್ ಪೀಸ್ ಬರುತ್ತಲ್ಲ, ಅದ್ರ ಥರ ಕಪ್ಪಡ ಇದೆ. 300 ರೂಪಾಯಿ ಏನೋ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ, ಬಟ್ ಚೆನ್ನಾಗಿಲ್ಲ. ಸೊ ಅಗೇನ್ ಐ ವಿಲ್ ರಿಟರ್ನ್. ಇದು ಜಂಪ್ ಸೂಟು ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಈವ್ನಿಂಗು ಹೆವಿ ಫೀವರ್ ಸ್ಟಾರ್ಟ್ ಆಗೋಯಿತು. ಮಕ್ಕಳೆಲ್ಲ ಸ್ಕೂಲಿಂದ ಬಂದರು, ಒಂದು ಎಕ್ಸಾಮ್ ಬೇರೆ ಇತ್ತು. ಸೊ ಹಾಗಾಗಿ ಇನ್ನೇನು ಮಾಡೋದು, ಕೂತ್ಕೊಂಡು ರಿವಿಷನ್ ಬಿಡೋಕ್ಕೆ ಮನಸ್ಸು ಆಗಲ್ಲ ನಮಗೆ. ತಾಯಿಂದಿರು ನಾವು ಹಂಗೇನೆ, ಏನಿದ್ರೂ ಪರವಾಗಿಲ್ಲ ಒಂಚೂರು ಕಂಟಿನ್ಯೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಕೂತ್ಕೊಂಡು ಹಂಗೆ ಓದಿಸ್ದೆ. ಪಾಪ ಅದು ಓದ್ಕೊಂತು ತರಲೆ. ಪಾಪ ಮಕ್ಕಳು ಏನು ಮಾಡ್ತಾರಲ್ಲ, ಅಮ್ಮಂದಿರಿಲ್ಲ ಅಂದರೆ ಮನೆ ಎಷ್ಟು ಕಷ್ಟ ಅಂದರೆ. ಮಕ್ಕಳಿಗೆ ತಾಯಿ ಇರಲೇಬೇಕು. ನಾನು ಅನುಭವಿಸಿದ್ದೀನಿ, ತಾಯಿ ಇಲ್ಲ ಅಂದ ಲೈಫ್ ಏನಾಗುತ್ತೆ ಅಂತ. ಸೊ ಅದಾದಮೇಲೆ ಹಾಸ್ಪಿಟಲ್ಗೆ ಹೊರಟೆ. ಅಯ್ಯೋ ಬೇಡಪ್ಪ, ಇನ್ನು ಸುಮ್ಮನೆ ಯಾಕೆ ಎನರ್ಜಿ ಹಾಳು ಮಾಡ್ಕೋಬೇಕು, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟೆ. ಹಾಸ್ಪಿಟಲ್ ಹೋಗಿ ಬಂದೆ. ಹಾಸ್ಪಿಟಲ್ ಹೋದರೆ ಗೊತ್ತಲ್ಲ ನೀವು, ಅಲ್ಲಿ ಹೋದರೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ನಮ್ಮ ಕಾಲದಲ್ಲಿ ನೆಗಡಿ ಆದರೆ ಮೀನು ಸಾರು, ಆಮೇಲೆ ಮೆಣಸಿನ ಸಾರು ಈ ಥರದ್ದು ಮಾಡಿ ತಿನ್ನಿಸ್ಬಿಡ್ತಿದ್ರು. ಸೊ ನಾನೀಗ ಅದನ್ನೇ ಮಾಡ್ಕೋಬೇಕು, ಮೆಣಸಿನ ಸಾರು ಅಥವಾ ಮೀನು ಸಾರು ಮೀನು ಸಾರು ತಿಂದು ಭಾಳ ದಿನ ಆಗಿದೆ. ಆ್ಯಂಟಿಬಯೋಟಿಕ್ ಕೊಟ್ಟರು, ಅಲರ್ಜಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಜ್ವರ ಇಲ್ಲ, ಬಟ್ ಇಟ್ಸ್ ತುಂಬ ಉರಿ ಥರ, ತುಂಬ ಮಧ್ಯಾಹ್ನ ಅಂತೂ ಆಗೇ ಇಲ್ಲ ನನಗೆ. ತುಂಬ ರನ್ನಿಂಗ್ ನೋಸ್ ಎಲ್ಲ ಬಂದುಬಿಡ್ತು. ಅಂದರೆ ನಾನು ಅಷ್ಟೊಂದು ವೀಕ್ ಆಗಲ್ಲ. ನನ್ನ ಈ ಸತಿನೇ ತುಂಬ ಸ್ವಲ್ಪ ಅಂದರೆ ಆಗಲೇ ಇಲ್ಲ ನನಗೆ, ಮಲ್ಕೊಬಿಟ್ಟೆ. ಈಗ ಆ್ಯಂಟಿಬಯೋಟಿಕ್ ತೊಗೊಂಡಿಲ್ಲ ನಾನು, ತೊಗೊಳ್ಳಲ್ಲ ಆ್ಯಂಟಿಬಯೋಟಿಕ್, ಬರೀ ಅಲರ್ಜಿಕ್ ಅಂತ ತೊಗೊತೀನಿ. ನೋಡೋಣ, ಆ್ಯಂಟಿಬಯೋಟಿಕ್ ಮಾತಿತ್ರ ಆ್ಯಂಟಿಬಯೋಟಿಕ್ ಕೊಡ್ತಾರಪ್ಪ, ಬೇಜಾರು. ಯಾವಾಗ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅವಾಗ ಏನಾರ ಒಂದು ಸ್ಟಾರ್ಟ್ ಆಗುತ್ತೆ, ಬಟ್ ಹಂಗನ್ಬಿಟ್ಟು ನಾನು ಬಿಡಲ್ಲ. ಈ ಗೋಲ್ನ ರೀಚ್ ಮಾಡಲೇಬೇಕು, ಮಾಡ್ತೀನಿ. ಇಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಕೆಲಸ ಮಾಡೋಕ್ಕೆ
ಕಂಟಿನ್ಯೂ ಅಂದರೆ ಭಾಳ ಟೈಮ್ ತೊಗೋತಾರೆ. ಕೆಲಸ ಮಾಡಬೇಕು ಅಂದರೆ ಒಂದು ಎನರ್ಜೆಟಿಕ್ ಆಗಿದ್ದಾಗ ಏನಾದ್ರು ಕೆಲಸ ಅರ್ಧ ಗಂಟೆ ಹಾಕೋ ಕೆಲಸನ ನನಗೆ 1 hour 2 hour ತೊಗೊಳ್ಳೋ ಆ ಥರ ನಿಧಾನಕ್ಕೆ ಮಧ್ಯಾಹ್ನ ಅಡುಗೆ ಮಾಡೋದು ಸ್ವಲ್ಪ ಸುಸ್ತಾಗೋದೆ ನಾನು. ಮೇನ್ಲಿ ಅದಕ್ಕಾಗಿ ಏನಾದ್ರು ಡೈಲಿ ರೊಟೀನ್ ಎಲ್ಲ ಕೆಟ್ಟೋಗ್ಬಾರ್ದಲ್ಲ. ಸೊ ಹಾಗಾಗಿ ಅದಕ್ಕೆ ಹೋದೆ ನಾನು ಹಾಸ್ಪಿಟಲ್ಗೆ. ವರ್ಕೌಟ್ ಎಲ್ಲ ಮಾಡೋಕ್ಕಾಗ್ತಿಲ್ಲ ಈಗ. ವರ್ಕೌಟು ಹೋಗ್ಬೋದಿತ್ತು, ಬಟ್ ಡಾಕ್ಟರ್ ಅಂದರು ಬೇಡ, ಎಕ್ಸರ್ಸೈಸ್ ಆದರೆ ಸುಮ್ಮನೆ ಡಿಲೇ ಆಗುತ್ತೆ, ಹೋಗ್ಬೇಡಿ ಅಂತಂದರು. ಸೊ ಅದಕ್ಕೆ ಇವತ್ತು ಹೋಗೋದೇ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ನನಗೆ ವರ್ಕೌಟ್ ಮಾಡಿಲ್ಲ ಅಂದರೆ ಸಖತ್ ಬೇಜಾರಾಗೋದು, ನನ್ನ ಮನಸ್ಸಿಗೆ ಸಖತ್ ಬೇಜಾರು. ಏನಾದರೂ ಅಲ್ಲಿ ವರ್ಕೌಟ್ ಮಾಡ್ಬಿಡ್ಬೇಕು, ನಾನು ಹ್ಯಾಬಿಟ್ ಆಗೋಗಿದ್ದೀನಿ. ಸೊ ಏನು ಮಾಡೋಕ್ಕಾಗತ್ತೆ, ಟೈಮ್ ತಕ್ಕನಾಗ ಅಡ್ಜಸ್ಟ್ ಮಾಡಿ. ಇದೆಲ್ಲ ಪರೀಕ್ಷೆಗಳು, ದೇವ್ರು ಕೊಡೋ ಪರೀಕ್ಷೆಗಳು ಅಂತೀನಿ ನಾನು. ಸೊ ಅದಾದಮೇಲೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಓಕೆ ಎನರ್ಜಿ ಸ್ವಲ್ಪ ಮತ್ತೆ ವಾಪಸ್ ಬಂತು. ಸೊ ಏನು ಮಾಡಲಿ, ಆವಾಗ ಹೊಟ್ಟೆಗೆ ಏನಾರು ಹಾಕಬೇಕಲ್ಲ, ಹಾಗಾಗಿ ಮತ್ತೆ ಮಸಾಲೆ ನೀರು ಮಾಡ್ಕೊಂಡಿದ್ದೆ. ಮಸಾಲೆ ನೀರು ಕುದಿಸಿಟ್ಬಿಟ್ಟಿದ್ದೀನಿ, ಅದನ್ನು ದಿನವೆಲ್ಲ ಅದನ್ನೇ ಫಿಲ್ಟರ್ ಮಾಡಿ ಬಿಸಿ ಮಾಡಿ ಕುಡಿತೀನಿ. ಅದನ್ನು ಕುಡ್ಕೊಂಡು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ಗೆ ಎಲ್ಲ ಹಚ್ಕೊಂಡೆ. ಎಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ಕೇಳಬೇಡಿ. ಒಂಥರ ಕೆಲಸ ಮಾಡೋಕ್ಕೆ ಬೇಜಾರಿರಲ್ಲ, ಬಟ್ ಆ ಟೈಮಲ್ಲಿ ಒಂಥರ ಆಗುತ್ತೆ ಫೀಲಿಂಗು. ಬಟ್ ವಿಧಿ ಇಲ್ಲ, ಅಡುಗೆ ಮಾಡೋರೇ ಮನೇಲಿಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ. ಸೊ ಮಕ್ಕಳಿರೋ ಮನೇಲಂತೂ ಇನ್ನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ನಾವು ಇದ್ದಾಗ ಹೆಂಗಾರು ಮಾಡ್ಕೊಂಬಿಡ್ಬೋದು. ಮಕ್ಕಳಿರೋ ಮನೇಲಿ ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಅವಾಯ್ಡು ಆಗೋದಿಲ್ಲ. ಹೊರಗಡೆ ಊಟನೂ ಅನ್ಹೆಲ್ದಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೆಂಗಾರ ಅಲ್ಲಿ ಅಂದ್ಬಿಟ್ಟು ಮಾಡ್ತೀನಿ ನಾನು. ಇಲ್ಲಿ ಕೆಲಸದವರು ಸರಿ ಸಿಗಲ್ಲ ಗೊತ್ತಾ. ಏನಾರು ಎಮರ್ಜೆನ್ಸಿಗೆ ಏನಾದ್ರು ಕೇಳಿದ್ರೆ ಏನಾರು ಮಾಡಿಕೊಡಿ ಅಂದರೆ ಮಾಡಿಕೊಡಲ್ಲ. ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಹಂಗೆ ಈರುಳ್ಳಿ ಹಚ್ಕೊಂಡೆ ಸ್ವಲ್ಪ ಬೇಸಿಲಿತ್ತು, ಅದನ್ನೆಲ್ಲ ಹಚ್ಕೊಂಡು ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ. ನನ್ನ ಮುಖ ನೋಡಿದ್ರೆ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಅದಷ್ಟು ಇದು ನನ್ನ ಒಂದು ಮದುವೆ ಆದ 19-20 ವರ್ಷ ಆಗಿದೆ ಅಂದ್ಕೊಳ್ಳಿ. ಆವಾಗಿಂದ ನನ್ನ ಕತೆ ಇದ್ದೇನೆ. ಸೊ ಒಬ್ಬರೇ ಇರುವಾಗ ಯಾವಾಗ ಹುಷಾರಿಲ್ಲ, ಮೇನಾಗಿ ನಾವು ಎನರ್ಜೆಟಿಕ್ ಇದ್ದಾಗ ಹೆಲ್ದಿಯಾಗಿದ್ದಾಗ ಏನು ಪ್ರಾಬ್ಲಮ್ ಆಗೋಲ್ಲ. ನಾವು ಹುಷಾರು ಬೀಳ್ತೀವಲ್ಲ ಆವಾಗ ಭಾಳ ಕಷ್ಟ ಆಗುತ್ತೆ, ನಂಗೆ ಇರಿಟೇಷನ್ ಆಗುತ್ತೆ. ನಮಗೆ ನಾವೇ ಮಾಡ್ಕೋಬೇಕು, ಯಾರೂ ಮಾಡೋರಿಲ್ಲ ಅಂದಾಗ ಮನಸ್ಸು ಒಂಥರ ಬೇಜಾರಾಗತ್ತೆ. ಇಟ್ಸ್ ಓಕೆ, ಬಟ್ ಅಷ್ಟೇನಿಲ್ಲ, ದೇವ್ರು ನಮ್ಮ ಜೊತೆ ಇರ್ತಾನೆ ಅನ್ಕೋತೀನಿ. ಆಮೇಲೆ ಹಂಗೆ ಟೀ ಮಾಡೋಣ ಅಂತ ಚೆನ್ನಾಗಿ ಶುಂಠಿ ಕೆಚ್ಕೊತಾ ಇದ್ದೀನಿ. ದೇವ್ರ ಮೇಲೆ ಹಾಕೋದು, ಮುಂದೆ ಹೋಗ್ತಾ ಇರೋದು ಅಷ್ಟೇ. ಸೊ ಎಂತೆಂಥ ಕಷ್ಟ ದಿನಗಳನ್ನೇ ತಳ್ಳಿದ್ದೀನಿ. ಡೆಲಿವರಿ ಟೈಮಲ್ಲಿ ಅಂತ ತುಂಬ ಕಷ್ಟ ದಿನಗಳನ್ನ ಕಳೆದಿದ್ದೀನಿ. ಇದು ಯಾವ ದಿನಗಳಲ್ವಾ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಹಿಂಗೆ ಅಂದ್ಕೊಂಡು ಯಾರ್ಯಾರು ನೀವು ನನ್ನ ಥರ ಈ ಥರ ಕಷ್ಟ ದಿನಗಳನ್ನ ತೆಗೆದಿದ್ದೀರಾ ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾರ್ಯಾರು ಈ ಥರ ಸಿಚುವೇಶನ್, ನಿಮಗೂ ಹೆಲ್ಪ್ ಇಲ್ಲ ಅನ್ನೋ ಸಿಚುವೇಶನ್ ಎಲ್ಲೆಲ್ಲಿದೆ, ಯಾರ್ಯಾರಿಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹೌದು, ನನ್ನ ಥರ ತುಂಬ ಜನ ಇರ್ತಾರೆ, ಇಲ್ಲ ಅಂತೇನಿಲ್ಲ, ಬಟ್ ಹೇಳ್ಕೋಬೇಕು, ಮನ್ಸು ಹಗುರ ಆಗುತ್ತೆ ಅಂತ ಹೇಳ್ಕೊತೀನಿ ಅಷ್ಟೇ. ಸೊ ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿಕೊಂಡು ಮನೆಯವ್ರುಗಳ್ಗೂ ಮಾಡಿಕೊಟ್ಟೆ ಆಮ್ಲೆಟ್. ಸೊ ಬೇಡ ಅಂತಾಯಿದ್ರು, ಬಟ್ ಓಕೆ, ನನ್ನ ಎನರ್ಜಿ ಇದ್ದಾಗ ನನಗೆ ಇಷ್ಟನೇ ಆಗಲ್ಲ, ನನಗೆ ಯಾರನ್ನೂ ಕರೆಯೋಕ್ಕೆ. ಎನರ್ಜಿ ಇಲ್ಲದೆ ಇದ್ದಾಗ ಮಾತ್ರ ನಾನು ಹೆಲ್ಪ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ನಾನು ಡೈರೆಕ್ಟಾಗಿ ಹೇಳಲ್ಲ, ನಂದು ಇದೊಂದು ಬುದ್ಧಿ. ಅವರಾಗೆ ಹೇಳ್ಬೇಕು ಅಲ್ಲಿವರೆಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಕೋಪ ಮಾಡ್ಕೊತಾ ಇರ್ತೀನಿ, ಬಟ್ ನಾನಾಗೆ ಬನ್ನಿ ಹೆಲ್ಪ್ ಮಾಡಿ ಅಂತ ಕೇಳೋದಿಲ್ಲ. ಟೀ ಆಯಿತು, ಟೀ ಸೋರಿಸ್ಕೊಂಡು ಕೂತ್ಕೊಂಡು ತಿಂದೆ. ಏನೂ ರುಚಿ ಗೊತ್ತಾಗ್ತಾಯಿಲ್ಲ ಈ ಟೈಮ್ಗೆ. ಅಷ್ಟರಲ್ಲಿ ನನಗೆ ರುಚಿನೇ ಗೊತ್ತಾಗ್ತಿಲ್ಲ, ಸೆನ್ಸ್ಲೆಸ್ ಆಗೋಗಿದೆ. ಬಟ್ ಚಾಲೆಂಜ್ ಟೈಮಲ್ಲೇ ಹಿಂಗೆಲ್ಲ ಆಗ್ತಾಯಿದೆ. ಬಟ್ ಓಕೆ, ಇದೊಂದು ದೇವ್ರು ಕೊಡ್ತಿರೋ ಪರೀಕ್ಷೆ ಅಂತ ಅಂದ್ಕೊತೀನಿ. ಬಟ್ ಐ ವಿಲ್ ಕೀಪ್ ಡೂಯಿಂಗ್ ಇಟ್. ನಿದ್ದೆ, ಊಟ, ಬಟ್ ಮೆಡಿಸಿನ್ ತೊಗೊಂಡಾಗ ವೇರಿಯೇಷನ್ ಆಗುತ್ತೆ ವೆಯ್ಟಲ್ಲಿ, ಬಟ್ ಗೊತ್ತಿಲ್ಲ. ಐ ಆಮ್ ನಾಟ್ ಎಂಥ ಹೈ ಮೆಡಿಕೇಷನಲ್ಲಿ ಏನಿಲ್ಲ, ಬಟ್ ಸ್ಟಿಲ್ ಬಾಡಿ, ಯಾಕೆಂದರೆ ನೀರು ಎಲ್ಲ ಡಿಹೈಡ್ರೇಷನ್ ಆಗ್ತಾಯಿದೆ, ನೆಗಡಿ ಹೋಗುವಾಗ, ರನ್ನಿಂಗ್ ನೋಸ್ ಆಗ್ತಾಯಿದೆ. ಸೊ ಅವಾಗ ಆಗ್ಬೋದು ಮುಂದೆ, ಬಟ್ ಇಟ್ಸ್ ಓಕೆ. ಬಟ್ ಇಟ್ಸ್ ನಾಟ್ ಶೋಯಿಂಗ್ ಆನ್ ದ ಸ್ಕೇಲ್. ಗುಡ್ಲಕ್ಕಿಲಿ ನಡೆಯುತ್ತೆ. ಅದಾದಮೇಲೆ ಇದೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಫ್ರೂಟ್ಸು, ವಿಟಮಿನ್ ಸಿಗೆ ಅಂತ ಕಿವಿ ಫ್ರೂಟ್ಸು ಜ್ವರ ಬಂದಾಗ ಅಥವಾ ನೆಗಡಿ ಕೆಮ್ಮಾದಾಗ ದಯವಿಟ್ಟು ತೊಗೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಮ್ಯೂಸಿಕ್ ಕ್ಲಾಸ್ ಹೋಗಿದ್ರಿಂದ ಬಂದು ಹಾಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು.
ಸೊ ಅದಾದಮೇಲೆ ನಮ್ಮ ಮನೆಯವರು ಫ್ರೂಟ್ಸ್ ಆನ್ಲೈನ್ ಆರ್ಡ್ರ್ ಮಾಡಿ ಕಿವಿ ಮತ್ತು ಡ್ರ್ಯಾಗನ್ ಫ್ರೂಟ್ ತಿಂದರೆ ತುಂಬ ಒಳ್ಳೇದು ಅಂದ್ಬಿಟ್ಟು ಕಟ್ ಮಾಡೋದು ಕೊಟ್ಟರು. ಸೊ ತಿಂತಾಯಿದ್ದೆ. ನಾನು ತಿನ್ನುವಾಗ ಏನು ತಪ್ಪು ಮಾಡಿಬಿಟ್ಟೆ ಅಂದರೆ ಸಾಲ್ಟ್ ಹಾಕ್ಕೊಂಡೆ, ಗಂಟಲೆಲ್ಲ ಕಡಿಯುತ್ತೆ ಅಂದ್ಬಿಟ್ಟು. ಸೊ ಸಾಲ್ಟ್ ಹಾಕಿದ ತಕ್ಷಣ ತುಟಿ ಬೇರೆ ಹೊಡೆದಿದ್ದು, ಡಿಹೈಡ್ರೇಷನ್ ಆಗಿದೆ ಅಂದ್ಬಿಟ್ಟು. ಸೊ ತುಟಿ ಮೇಲೆ ಬಿದ್ದ ತಕ್ಷಣ ಇಷ್ಟು ಊದ್ಕೊಂತು ಅಂದರೆ ಸ್ವೆಲ್ಲಿಂಗೇ ಆಗೋಯ್ತು. ನಾನು ಭಯ ಆಗೋಯ್ತು, ಇದೇನಪ್ಪ ರಿಯಾಕ್ಷನ್ ಆಗೋಯ್ತು ಅಂತ. ಹಂಗೆ ಆಗೋಯ್ತು ಇವತ್ತು ಕತೆ ಬೇರೆ. ಸೊ ಏನೋ ಗ್ರಾಚಾರ ಅನ್ಕೋತೀವಲ್ಲ ಆ ಥರ ಆಗೋಯ್ತು. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ಹೀಗೆ ನನ್ನ ಜರ್ನಿ ನಡೀತಾ ಇದೆ ಅಲಾಂಗ್ ವಿತ್ ಬಿಮಾರಿ ಅಂದರೆ ಕಾಯಿಲೆ ಜೊತೆ ನಡೀತಾ ಇದೆ. ಸೊ ದಯವಿಟ್ಟು ಲೈಕು ಕಾಮೆಂಟು ಮಾಡಿ. ನಾನು ಹುಷಾರಾದ್ಮೇಲೆ ನಿಮಗೆ ರೆಸಿಪಿಗಳನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.